श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समध्वविजय तृतीय सर्ग 54ನೇ ಶ್ಲೋಕ. अधिकतोपनिषच्च सकृच्छ्रुता प्रकटभागवतीति न विस्मयः अधिगता ननुजात्वपि न श्रुताः प्रतिभया श्रुतयः शतशो मुना. अधिगता उपनिषत् च सकृत् श्रुता प्रकटभागवती इति न विस्मयः अधिगता ननु जातु अपि न श्रुताः प्रतिभया श्रुतयः ಶತಶಃ ಅಮುನಾ. ಅಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ವಾಸುದೇವ ತಾನು ಗುರುಪುತ್ರನಿಗೆ ಮಾಡಿದ ಒಂದು ಅನುಗ್ರಹವನ್ನ ನೋಡಿದ್ದೀವಿ. ಅದಾದ ಮೇಲೆ ಅಮುನಾ ವಾಸುದೇವೇನ ಸಕೃತ್ ಶ್ರುತ ಪ್ರಕಟ ಭಾಗವತಿ ಉಪನಿಷಚ್ಚ ವಿಸ್ಮಯೋನ್ ಅಧಿಗತ ವಿಸ್ಮಯೋನ. ಈ ವಾಸುದೇವನಿಂದ ಒಂದು ಬಾರಿ ಶ್ರುತ ಕೇಳಲ್ಪಟ್ಟಿತ್ತು. ಯಾವುದು? ಭಗವತಃ ಸಂಬಂಧಿನಿ ಭಾಗವತಿ ಪ್ರಕಟಂ ಸ್ಪಷ್ಟಂ ಯಥಾ ಭವತಿ ತಥಾ ಭಾಗವತಿ. ಪ್ರಕಟ ಭಾಗವತಿ ಭಗವತ್ ಸ್ವರೂಪ ಪ್ರತಿಪಾದಿಕಾ ಇತಿ ಉಪನಿಷತ್. ಪರಮಾತ್ಮನ ಸ್ವರೂಪವನ್ನ ಪ್ರಕಟ ಮಾಡತಕ್ಕದ್ದು, ಅಂದ್ರೆ ಪರಮಾತ್ಮನ ಸ್ವರೂಪವನ್ನ ಸರಿಯಾಗಿ ತಿಳಿಸಿಕೊಡತಕ್ಕದ್ದು ಯಾವುದು? ಉಪನಿಷತ್. ಭಾಗವತ ಮತ್ತು ಉಪನಿಷತ್, ಶ್ರೀಮನ್ ಮಹಾಯಿತರೆಯ ಉಪನಿಷತ್ ಅಂತ ಅರ್ಥ. ಶ್ರುತ ಅಂದ್ರೆ ಉಪಾಧ್ಯಾಯ ಮುಖಾತ್ ಶ್ರುತ. ಇಲ್ಲಿ ಉಪನಿಷತ್ ಅಂದ್ರೆ ಎರಡು ರೀತಿಯಾದ ವ್ಯಾಖ್ಯಾನ ಹೇಳಿದ್ದಾರೆ. ಒಂದು ಮಹೈತರೆಯ ಉಪನಿಷತ್ ಅಂತ ಹೇಳ್ತಾರೆ. ಅದರ ಭಾವಪ್ರಕಾಶಿಕಾದಲ್ಲಿ ಶ್ರೀಮನ್ ನಾರಾಯಣ ಉಪನಿಷತ್ ಅಂತ ಹೇಳ್ತಾರೆ. ಅದನ್ನ ಒಂದು ಬಾರಿ ಕೇಳಿದರಂತೆ ಉಪಾಧ್ಯಾಯ ವಾಸುದೇವನಿಂದ ಒಂದು ಬಾರಿ ಕೇಳಲ್ಪಟ್ಟಿತ್ತು ಭಗವಂತನ ಸಂಬಂಧಿಯಾದ ಈ ಉಪನಿಷತ್. ಮಹೈತರೆಯ ಉಪನಿಷತ್ ಅಂತ ಇದೆ, ಅಥವಾ ಶ್ರೀಮನ್ ನಾರಾಯಣ ಉಪನಿಷತ್ ಅಂತ ಇದೆ. ಅಧಿಗತ ಜ್ಞಾತ ವಿಸ್ಮಯ ನ. ಒಂದು ಬಾರಿ ಕೇಳಿದ್ದನ್ನು ಇಟ್ಕೊಂಡೇ ಅವ್ರು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ಇದ್ರೇನು ಆಶ್ಚರ್ಯ ಇಲ್ಲ ಅಂತ. ಉಪಾಧ್ಯಾಯೇನ ಮೂಲಾಧಾರ ಮೂಲಾತ್ ಆರಭ್ಯ ಪರಿಸಮಾಪ್ತೇಃ. ಉಪಾಧ್ಯಾಯೇನ ಮೂಲಾತ್ ಆರಭ್ಯ ಪರಿಸಮಾಪ್ತೇಃ ಸಕೃನ್ ನಿಗದಿತೋ ಉಪನಿಷದ್ ಅನೇನ ಜ್ಞಾತ ಇತ್ಯಾಶ್ಚರ್ಯಂ ನ ಭವತಿ. ಯಾಕೆ ಆಶ್ಚರ್ಯ ಇಲ್ಲ? ಒಂದು ಬಾರಿ ಕೇಳಿದ ಕೂಡಲೇ ಭಗವಂತನ ಸ್ವರೂಪ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ಯಾಕೆ ಆಶ್ಚರ್ಯ ಇಲ್ಲ? ಹಾಗೆ ಅಂದ್ರೆ ಅಧಿಗತ ಜಾತ್ವಪಿ, ಹುಟ್ಟಿದಾಗಿಂದ ಒಂದು ಬಾರಿಯೂ ಕೂಡ ನ ಶ್ರುತಾಹ, ಕೇಳದೇ ಇರುವ ಶತಾನಿ, ನೂರಾರು ವೇದ ಮಂತ್ರಗಳು, ಉಪನಿಷತ್ತುಗಳು, ವೇದ ಶಾಖೆಗಳು, ಅಂತಹ ವೇದಗಳು ಸ್ವರೂಪ ಪ್ರಜ್ಞೆಯ ತನ್ನ ಸ್ವರೂಪದಿಂದಲೇ ಅಧಿಗತಾನನು ತಿಳಿದವರಲ್ಲವೇ. ಅಶ್ರುತ ಪ್ರತಿಬೋಧುಹು, ಕೇಳದೇ ಇದ್ದದ್ದನ್ನು ಕೂಡ ತಿಳಿಯುವವರು ವಾಸುದೇವ. ಅವರಿಗೆ ಒಂದು ಬಾರಿ ಕೇಳಿದ್ದನ್ನ ಸರಿಯಾಗಿ ಕೇಳಿ ತಿಳಿದು ಅದನ್ನ ವ್ಯಾಖ್ಯಾನ ಮಾಡಿದರು ಅಂತ ಹೇಳುವುದರಲ್ಲಿ ಏನು ಆಶ್ಚರ್ಯ ಇದೆ ಅಂತ ಅದರ ಅಭಿಪ್ರಾಯ. ಸ್ವರೂಪತಃ ಎಲ್ಲವನ್ನೂ ಬಲ್ಲವರಾದ ವಾಸುದೇವನಿಗೆ ಒಂದು ಬಾರಿ ಆಚಾರ್ಯರು ಉಪದೇಶ ಕೇಳಿ ಅದನ್ನು ಚೆನ್ನಾಗಿ ಗ್ರಹಣ ಮಾಡಿಕೊಂಡು ಅದರ ವ್ಯಾಖ್ಯಾನವನ್ನು ಮಾಡಿದರು ಅಂತ ಹೇಳುವುದರಲ್ಲಿ ಏನು ಆಶ್ಚರ್ಯ ಇದೆ ಅಂತ ಒಟ್ಟು ಅಭಿಪ್ರಾಯ. ಅಧಿಕತೋಪನಿಷಚ್ಚ ಸಕೃಚ್ಛ್ರುತಾ ಪ್ರಕಟ ಭಾಗವತೀತಿ ನ ವಿಸ್ಮಯಃ ಅಧಿಗತಾ ನನು ಜಾತ್ವಪಿ ನ ಶ್ರುತಾಃ
ಪ್ರತಿಭಯಾ ಶ್ರುತಯಃ ಶತಶೋ ಮುನಾ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.